ಎಷ್ಟೋ ಅಫೇರ್ ನಡೀತಾ ಇರುತ್ತೆ. ನಾನು ನೈಟಲ್ಲಿ ಮನ್ಕೊಳಗೆ ಈ ಕಡೆ 5 ಹುಡುಗಿಯರು ಈ ಕಡೆ 5 ಹುಡುಗರು ಸೆಂಟ್ರಲ್ಲಿ ನಾನು. ಎಷ್ಟೋ ಜನ ಮೋಷನ್ ಅಲ್ಲೇ ಬೆಡ್ ಮ್ಯಾಗ ಮೋಷನ್ ಪಾಸ್ ಮಾಡ್ತಾಯಿದ್ರು, ಅದು ಕ್ಲೀನ್ ಮಾಡೋದು, ಅವ್ರಿಗೆ ಪ್ಯಾಂಪರ್ ಚೇಂಜ್ ಮಾಡೋದು. ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ ಎಲ್ಲರದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಪೀಡಿಯಾಟ್ರಿಷಿಯನ್, ಆರ್ಥೋಪೆಡಿಕ್, ಸೈಕಾಲಜಿಸ್ಟು, ಗೈನೆಕ್ಕು ಎಲ್ಲರದಲ್ಲಿ ಮಾಡಿದ್ದೀನಿ ಮೇಡಮ್. ನಾನು ಒಂದು ಸಂಬಳ ಸಾಕಾಗಲ್ಲ ಅಂದ್ಬಿಟ್ಟು 2 ಹಾಸ್ಪಿಟಲ್ ಕೆಲಸ ಮಾಡ್ತಾಯಿದ್ದೆ. ಇವಾಗ ಒಂದು 10 ನಿಮಿಷಲ್ಲಿ ಒಯ್ದು ಮಷಿನ್ ಮ್ಯಾಗ ಹಾಕಬೇಕು, ನನಗೆ ಪ್ರಾಣ ಬಂದುಬಿಡ್ತು. ಅಂದರೆ ಎಲ್ಲ ಪ್ರಾಬ್ಲಮ್ ಬರಬೇಕು. ಸೈಕಲಾಜಿ ಪ್ರಾಬ್ಲಮ್ ಬಂದರೆ ತುಂಬ ಕಷ್ಟ, ತುಂಬ ಹೆವಿ ಹಾರ್ಡ್, ತುಂಬ ಹೈಯರ್ ಟ್ರೀಟ್ಮೆಂಟ್ ಅದು. ಯಾಕೆ ಫಸ್ಟ್ ಇನ್ಕಮ್ 1 ಲಕ್ಷ ಚೆಕ್ ಬಂದಿತ್ತು ನನಗೆ. ಆ್ಯಕ್ಸಿಡೆಂಟ್ ಆಗ ನನ್ನ ಸೀನಿಯರ್ ಹೆಂಗಿದ್ದ ಗೊತ್ತಾ, ಕಡ್ಡಿ ಥರ ಇದ್ದ, ಫುಟ್ಬಾಲ್ ಥರ ಎಲ್ಲಿ ಹೋಗಿ ಬಿದ್ದ ಗೊತ್ತಿಲ್ಲ ತೋಟದಲ್ಲಿ. ಹೆಲ್ಮೆಟ್ ಇದ್ದು ಭೀ ನಾನು ಅನ್ಕಾನ್ಸಿಯಸ್ ಇದ್ದೀನಿ. 4 ದಿನ ಕೋಮಾದಲ್ಲಿ ಇದ್ದೆ ನಾನು. ಬೇರೆ ಕಡೆ 2 ಕೈ ಡ್ಯಾಮೇಜ್ ಹಿಂಗೆ ಹೊಡೆದಿದ್ದಲ್ಲ, ಇವಾಗಲೂ ರಾಡ್ ಇದೆ. ಇಲ್ಲಿ ಆ ಮಷೀನು ನಾವು ಹೋದ್ರೆ ಭೀ ನಮ್ಮ ಪ್ರಾಣ ಇದೆ ಅಂತಲೇ ಹೇಳುತ್ತದು. ಇದು ಉಸಿರು ಆಡ್ತಾನೆ ಇರುತ್ತೆ, ಯಾಕಂದ್ರೆ ಅದು ಸಿಸ್ಟಮ್ ಹಂಗಿರುತ್ತೆ. ಒಂದು ವಾರ ಪೇಷಂಟ್ ಡೆತ್ ಆಗಿಟ್ರೆ ಭೀ ಅದು ಇದೆ ಅಂತಲೇ ಗೊತ್ತಾಗುತ್ತೆ. ಇಷ್ಟು ಎಲ್ಲ ರಾಧಾಗಳು, ಆ ರಾಧಾಗಳದಿಲ್ಲಿ ನೀನು ಒಬ್ಬನೇ ಕೃಷ್ಣ ಅಂತ, ಇಷ್ಟು ಜನ ಇದ್ರೆ ಭೀ ಒಂದಿನ ನೀನು ಏನೋ ತಪ್ಪು ಮಾಡಿಲ್ಲ ಅಂತ ಮಿನಿಮಮ್ 30,000 ಇದ್ದೇ ಇರುತ್ತೆ. ಆ ಮಷಿನ್ ಮ್ಯಾಗ ಹೋದ್ರೆ ನಮ್ಮ ಪೇಷಂಟ್ ಬರುತ್ತಂತ ನೋ ಗ್ಯಾರಂಟಿ. ಹೋಗೋದಿರುತ್ತೆ ಪೇಷಂಟ್ ಅಲ್ಲಿ ಕಡಿಮೆ ಇರುತ್ತೆ. ಎಷ್ಟೋ ಜನ ಅದರಲ್ಲಿ ಮ್ಯಾಗ ಒಂದು ವಾರ ಇಟ್ಟಿಟ್ಟು ದುಡ್ಡು ತೆಗಿತಾರೆ ಹಾಸ್ಪಿಟಲ್ಲಿ. ನೀವಿನ್ನು ಟ್ರಾನ್ಸ್ ಕಮ್ಯುನಿಟಿಗೆ ಬಂದೇ ಇರ್ಲಿಲ್ಲ, ಬಂದೇ ಇರ್ಲಿಲ್ಲ. ಮಾತ್ರ ಮನ್ಸಲ್ಲಿ ಹಂಗೆ ಇತ್ತು, ಬೇವಸ್ ಇತ್ತು. ತಪ್ಕೊಂಡು ನಾನು ಮೀಟ್ ಆಗ್ತಾ ಇದ್ದಾವ ನಮ್ಮ ಕಮ್ಯುನಿಟಿ ಜೊತೆ. ತಪ್ಕೊಂಡು ಮೀಟ್ ಆಗ್ತಾ ಇದ್ದ. ಹೇಗೆ ಕನೆಕ್ಟ್ ಆದ್ರಿ ಫಸ್ಟ್ ಟೈಮ್ ನಿಮ್ಮ ಕಮ್ಯುನಿಟಿ? ನಾನು ಫಸ್ಟ್ ಟೈಮ್ ಯಾವಾಗ ನಮ್ಮ ಊರು ಬಿಟ್ಟು ನಾನು ಬೇರೆ ಸಿಟಿಗೆ ಬಂದ ನರ್ಸಿಂಗ್ ಮಾಡೋಕ್ಕೆ, ಜಾಬ್ ಮಾಡೋಕ್ಕೆ, ಆವಾಗ ನಾನು ಒಂದು ಮೇಡಮ್ ಹತ್ರ ನಾನು ನರ್ಸಿಂಗ್ ಕಲಿಯಕ್ಕೆ ಹೋದೆ ಸ್ಟಾರ್ಟಿಂಗಲ್ಲಿ. ಅಲ್ಲಿ 18 ಹುಡುಗಿಯರು, 2 ಹುಡುಗರು. ನಾವು 2 ಹುಡುಗರು, 18 ಹುಡುಗಿಯರು. ಹುಡುಗಿರು ಬಿಡ್ನಿಲ್ವಾ ನಿಮ್ಮ? ಅಲ್ಲಿ ಒಂದು ಹುಡುಗ ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ, ನಾನು ಮಾತ್ರ ಅಲ್ಲೇ ಇರ್ತಾಯಿದ್ದೆ. ನಾನು ಆ ಮೇಡಮ್ಗೆ ಹೇಳಿದೆ, ನಾನು ತುಂಬ ಬಡವ ಆಗಿದ್ದೀನಿ, ನನ್ನ ಹತ್ರ ಯಾವ ದುಡ್ಡು ಇಲ್ಲ, ಫೀಸು ಕಟ್ಟೋಕ್ಕಾಗಲ್ಲ ಮೇಡಮ್ ಅಂತ ಹೇಳ್ದೆ. ಅವರು ಮೇಡಮ್ ಹೇಳಿದ್ರು, ನೀನು ಫೀಸ್ ಕಟ್ಟೋಕ್ಕಾಗಲ್ಲ ಅಂದರೆ ಹಿಂಗಪ್ಪ, ಫೀಸ್ ಕಟ್ಟಿದ್ರೆ ಮಾತ್ರ ಅಡ್ಮಿಷನ್ ಕೊಡ್ಬೋದಲ್ಲ ಅಂತ ಹೇಳಿದ್ರು. ಆವಾಗ ನಾನು ಅವ್ರಿಗೆ ಹೇಳಿದೆ, ಮೇಡಮ್ ನಾನು ಮೆಡಿಕಲ್ ಕೆಲಸ ಮಾಡ್ತಾಯಿದ್ದೆ, ನನಗೆ ಬರೀ 3,000 ಸಂಬಳ ಇತ್ತು. ಆ 3,000 ಭೀ ಎಲ್ಲೆಲ್ಲಿ ಹೋಗ್ತಾಯಿತ್ತು ನನಗೆ ಆಗ್ತಾಯಿಲ್ಲ. ನಮ್ಮ ಫಾದರ್ ಫಾರ್ಮರು, ನನ್ನ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳ್ದೆ. ಆವಾಗ ಮೇಡಮ್ ಹೇಳಿದ್ರು, ಆಯಿತು. ಮೇಡಮ್ ಅವರು ಅನಾಥಾಶ್ರಮ ನಡೆಸ್ತಾಯಿದ್ರು, ಆಧಾರ್ ಕೇರ್ ಸೆಂಟ್ರ್ ಅಂತ. ಅಂದರೆ ವಯಸ್ಸಾದವರು ನೋಡ್ಕೊತಾ ಇದ್ದರು. ಸರಿ, ನೀನು ನನ್ನ ಪೇಷಂಟ್ಗೆ ನೀನು ಬಂದು ಕೆಲಸ ಮಾಡಿ ಹೆಲ್ಪ್ ಮಾಡಿದ್ರೆ ನೀನು ಫೀಸ್ ಕನ್ಸೆಷನ್ ಮಾಡ್ತೀನಿ, ಇಲ್ಲ ಫ್ರೀ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗೇನು ಮಾಡೋದು, ಕಷ್ಟಪಡಬೇಕು, ಒಂದೇ ಆಪ್ಷನ್ ನನ್ನ ಹತ್ರ ಇತ್ತು. ಇಲ್ಲಿ ದುಡ್ಡು ಇರಲಿಲ್ಲ. ದುಡ್ಡು ಕೊಡಬೇಕು, ಇಲ್ಲಾಂದ್ರೆ ಕೆಲಸನೇ ಮಾಡಬೇಕು. ನಾನು ಕೆಲಸ ಮಾಡ್ತಾಯಿದ್ದೆ. 18 ಹುಡುಗಿಯರದಲ್ಲಿ 8 ಹುಡುಗಿಯರು ಮನೆಗೆ ಹೋಗ್ತಾಯಿದ್ದು, 10 ಹುಡುಗಿಯರು ಅಲ್ಲೇ ಇರ್ತಾಯಿದ್ರು. ನಾವು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ಅವರು ಬಡವರಿದ್ದರು. ನಾವು ಪೇಷಂಟ್ದು ಸ್ನಾನ ಮಾಡಿಸೋದು, ಅವ್ರಿಗೆ ಸೇವಿಂಗ್ ಕಟಿಂಗ್ ಮಾಡಿಸೋದು, ಅವ್ರಿಗೆ ಊಟ ತಿನ್ನಿಸೋದು, ಏನಾರು ಬೆಡ್ ಮ್ಯಾಗ ಮನ್ಕೊಂಡು ಬೇಡ್ಸೋರಂಥ ಗಾಯಗಳು ಅದರ ಡ್ರೆಸ್ಸಿಂಗ್ ಮಾಡೋದು, ಅವ್ರಿಗೆ ಇಂಜೆಕ್ಷನ್ ಕೊಡೋದು, ಗ್ಲುಕೋಸ್ ಹಾಕೋದು. ಎಷ್ಟೋ ಜನ ಮೋಷನ್ ಅಲ್ಲೇ ಬೆಡ್ ಮ್ಯಾಗ ಮೋಷನ್ ಪಾಸ್ ಮಾಡ್ತಾಯಿದ್ರು, ಅದು ಕ್ಲೀನ್ ಮಾಡೋದು, ಅವ್ರಿಗೆ ಪ್ಯಾಂಪರ್ ಚೇಂಜ್ ಮಾಡೋದು, ಆ ಥರ ಎಲ್ಲ ಕೆಲಸಗಳು ಮಾಡ್ತಾಯಿದ್ವಿ ಅಲ್ಲಿ. ಎಷ್ಟೋ ಪೇಷಂಟ್ಗಳು ಅಲ್ಲೇ ಯೂರಿನ್ ಪಾಸ್ ಮಾಡ್ತಾಯಿದ್ರು, ಎಲ್ಲ ಕ್ಲೀನಿಂಗ್ ಮಾಡೋದು, ಮತ್ತು ಬೆಡ್ಗಳು ರೆಡಿ ಮಾಡೋದು, ಬೆಡ್ಶೀಟ್ಗಳು ಒಗೆಯೋದು, ಬೆಡ್ಗಳು ವಾಶ್ ಮಾಡೋದು, ಎಲ್ಲ ಕೆಲಸ ನೈಟ್ 12 ಗಂಟೆ ತನಕ ನಮ್ಮ ಮೇಡಮ್ ಮಾಡಿಸ್ತಾಯಿದ್ರು. ಮಧ್ಯಾಹ್ನ ಸೆಂಟ್ರಲ್ಲಿ ಮತ್ತು ನಮ್ಮ ನರ್ಸಿಂಗ್ ಕ್ಲಾಸ್ ನಡೀತಾಯಿತ್ತು, ಅಲ್ಲಿ ಹೋಗೋದು, ಮತ್ತು ಮೇಡಮ್ ಜೊತೆ ಎಲ್ಲರೂ ಪರ್ಚೇಸ್ ಮಾಡೋಕೆ ಅವ್ರ ಜೊತೆ ಸಪೋರ್ಟ್ ಮಾಡೋದು. ಅಂದರೆ ಮೇಡಮ್ ಪರ್ಸನಲ್ PA ಥರ ಆಗ್ಬಿಟ್ಟಿದ್ದೆ. ಆವಾಗ ನನಗೆ ಮೇಡಮ್ ಇಷ್ಟು ದುಡ್ಡು, ಒಂದು ಡೈರಿ, ಒಂದು ಪೆನ್ ಕೊಡ್ತಾಯಿದ್ರು. ಏನು ಐಟಮ್ ಬೇಕೋ ತರಬೇಕು, ಡೈರಿಯಲ್ಲಿ ಬರಿಬೇಕು, ನನಗೆ ಲಾಸ್ಟಲ್ಲಿ ದುಡ್ಡು ಖಾಲಿ ಆಗೋಣ ಲೆಕ್ಕ ಕೊಡಬೇಕಂತ. ಅಷ್ಟು ನನ್ನ ಮ್ಯಾಗ ನಂಬಿಕೆ ಇತ್ತು. ನನಗೂ ಅದೇ ಥರ ಬುದ್ಧಿ ಇತ್ತು. ನನ್ನ ಲೈಫಲ್ಲಿ ಒಬ್ರದ್ದು ಒಂದು ರೂಪಾಯಿ ನಾವು ಎತ್ತಬೇಕು, ನಾವು ತಿನ್ನಬೇಕು, ಇಲ್ಲ ನಮ್ಗೆ ಯೂಸ್ ಮಾಡ್ಬೇಕಂತ ನನ್ನ ಲೈಫಲ್ಲಿ ನಾನು ಎಲ್ಲೂ ಮಾಡಿಲ್ಲ. ನಾನು ಎಲ್ಲಿ ಹೋದರೆ ನಂದು ಅಂತ ಒಂದು ಹೆಸರು ನಾನು ಮಾಡಿ ಬಂದೀನಿ. ಇವಾಗಲೂ ಅಲ್ಲಿ ಅಷ್ಟೇ ಚೆನ್ನಾಗಿ ಹೆಸರಿದೆ. ನಾವು ಹಿಂಗೆ ಚಂತಾನ ಕೆಲಸ ಮಾಡೋದು, ಆ ಹುಡುಗಿಯರ ಜೊತೆಲೇ ಇರ್ತಾಯಿದ್ರು. ಬಟ್ ಎಷ್ಟೋ ಜನ ನೋಡಿ, ಇವಾಗ ಎಷ್ಟೋ ಅಫೇರ್ ನಡೀತಾ ಇರುತ್ತೆ. ನಾನು ನೈಟಲ್ಲಿ ಮನ್ಕೊಳಗೆ ಈ ಕಡೆ 5 ಹುಡುಗಿಯರು ಈ ಕಡೆ 5 ಹುಡುಗರು ಸೆಂಟ್ರಲ್ಲಿ ನಾನು. ನಿಮ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಆ ಥರ ಬರ್ತದೆ? ನಾನು ಯಾವ ಫೀಲಿಂಗ್ಸ್ ಇರಲಿಲ್ಲ, ಮನ್ಕೊಂತ ಒಳ್ಳೆ ರೀತಿ ಇತ್ತು. ಹಾಂ, ಎಲ್ಲರ ಜೊತೆ ನಾವು ಆಡ್ಕೊಂಡು ಪಾಡ್ಕೊಂಡು ಇರ್ತಾಯಿದ್ದೆವು.
ಅವಾಗೇನು ಚೇಂಜ್ ಆಗಿರ್ನಿಲ್ವಲ್ಲ ನೀವು ಹುಡುಗನ್ ತರ ಹಂಗೆ ಇದ್ದೀನಿ ಅಂದ್ರೆ ಭೀ ಅವರು ಭೀ ಏನು ಅನ್ಕೊತಾ ಇರಲಿಲ್ಲ. ನೀನು ಹಂಗೆ ಅಲ್ಲಿ ಸೈಡ್ಗಳು ಮನ್ಕೋ ಇಲ್ಲಿ ಮನ್ಕೋ ಏನು ಅನ್ಕೊತಾ ಎಲ್ಲ ಒಂದರದಲ್ಲೇ ಮನ್ಕೊತಾರೆ. ಬೆಳಗ್ಗೆ ಬಂದು ಬಾಗಲ್ ಮೇಡಮ್ ತಟ್ದಾರ, ಯಾರೋ ಒಬ್ರು ತೆಗ್ದಾರ, ನಾವು ಹಿಂಗೆ ಮನ್ಕೊಂಡಿದ್ದೆ. ಮೇಡಮ್ ನನಗೆ ಬೈದ್ ಬಿಡ ಅವರು, ನೀನು ಬುದ್ಧಿ ಇಲ್ವಾ, ಇಷ್ಟು ಆಗಿದೆಯಾ, ನೀನು ಅವ್ರ ಜೊತೆ ಸೇರ್ಕೊಂಡು ಮನ್ಕೊತೀಯ ಹಂಗೆ ಹಿಂಗೆ ಅಂತ. ಆಯಿತು, ಮತ್ತು ಸೈಲೆಂಟ್ ಆಗೋದು, ಮತ್ತು ನೈಟಲ್ಲಿ ಹಂಗೆ ಮನ್ಕೋತು. ಅದು ಡೈಲಿದಾಗೋಯ್ತು. ಬಟ್ ತುಂಬ ದಿನ ಆಗೋಣ ನಮ್ಮ ಮೇಡಮ್ ಹೇಳಿದರು, ನೀ ಹುಡುಗ ಇರಬೇಕಂದ್ರೆ ನಿನ್ನ ಥರ ಇರಬೇಕು. ಎಷ್ಟೋ ಜನ ಎಷ್ಟೆಷ್ಟೋ ತಪ್ಪುಗಳು ಮಾಡ್ತಾರೆ, ಬಟ್ ನೀನು ಇಷ್ಟು ಎಲ್ಲ ರಾಧಾಗಳು, ಆ ರಾಧಾಗಳದಲ್ಲಿ ನೀನು ಒಬ್ಬನೇ ಕೃಷ್ಣ ಅಂತ ಇಷ್ಟು ಜನ ಇದ್ರೆ ಭೀ ಒಂದಿನ ನೀನು ಏನೋ ತಪ್ಪು ಮಾಡಿಲ್ಲ ಅಂತ ನಮ್ಮ ಮೇಡಮ್ ಎಲ್ಲರಿಗೆ ಹೇಳ್ಕೊತಾ ಇದ್ರು. ಬಟ್ ನಮ್ಗೆ ಅದು ಫೀಲಿಂಗ್ ಇರಲಿಲ್ಲ ಏನು. ಅಲ್ಲಿದ್ದು ಆವಾಗ ನಾನು ನರ್ಸಿಂಗ್ ಕಲ್ತ್ಗೂ ಅಲ್ಲೇ ಸಣ್ಣ ಪುಟ್ಟ ಹಾಸ್ಪಿಟಲ್ ಕೆಲಸ ಮಾಡ್ತಾಯಿದ್ದೆ. ನಾನು ಇಲ್ಲಿಲ್ಲ ಅಂದ್ರೆ ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ ಎಲ್ಲರದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಪೀಡಿಯಾಟ್ರಿಷಿಯನ್, ಆರ್ಥೋಪೆಡಿಕ್, ಸೈಕಾಲಜಿಸ್ಟು, ಗೈನೆಕ್ಕು ಎಲ್ಲರದಲ್ಲಿ ಮಾಡಿದ್ದೀನಿ ಮೇಡಮ್. ನಾನು ತುಂಬ ಚಿಕ್ಕ ವಯಸ್ಸು ಹಿಡಿದು ಇವಾಗಿನ ತನಕ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಅಲ್ಲಿ ಇಲ್ಲಿ ಮಹಾರಾಷ್ಟ್ರದಲ್ಲೇ ಎಷ್ಟು ಸಂಬಳ ಬರ್ತಾ ಇತ್ತು? ನನಗೆ ಬರೀ 4,000 5,000 ಅಷ್ಟೇ ಕೊಡ್ತಾ ಇದ್ರಿ. ಮನೆಗೂ ಕೊಡಬೇಕಿತ್ತ? ಮನೆಗೆ ನನಗೆ ₹1 ಕೇಳ್ತಾ ಇರಲಿಲ್ಲ. ನನಗೆ ಬಾಡಿಗೆ, ತಿನ್ನೋಕೆ, ಉಣ್ಣೋಕೆ, ಸುತ್ತಕ್ಕೆ ಕರೆಕ್ಟ್ ಆಗ್ತಾಯಿತ್ತು. ನಾನು ಒಂದು ಸಂಬಳ ಸಾಕಾಗಲ್ಲ ಅಂದ್ಬಿಟ್ಟು 2 ಹಾಸ್ಪಿಟಲ್ ಕೆಲಸ ಮಾಡ್ತಾಯಿದ್ದೆ. ಏನು ಮಾಡ್ತೀರಿ ಆ ದುಡ್ಡೆಲ್ಲನೂ ಅವಾಗ? ಹಿಂಗೆ ಯಾರು ಬಂದ್ರೆ ಖಾಲಿ ಏನು ಬೇಕಾ ತಗೋದು. ಇನ್ನೊಂದು, ನಾನು ನಮ್ಮ ಮನೆಗೆ ಅಂತ ಹಿಂಗೆ ಕೊಡ್ತಾ ಇರಲಿಲ್ಲ. ನಮ್ಮ ಮನೆಗೆ ಏನಾರು ಬೇಕು ಅಂದ್ರೆ ನಾನು ಎಲ್ಲ ಎತ್ಕೊಂಡು ನಾನೇ ಎಲ್ಲ ನೋಡೋದು. ಹಬ್ಬ ಬಂದ್ರೆ, ಏನಾರು ಫಂಕ್ಷನ್ ಬಂದರೆ ಎಲ್ಲ ನಾನೇ ನೋಡ್ತಾ ಇದ್ದೆ. ಮತ್ತು ನಾನು ಒಂದು ಹಾಸ್ಪಿಟಲ್ ಸಂಬಳ ಸಾಕಾಗಲ್ಲ ಅಂತ 2 ಹಾಸ್ಪಿಟಲ್ ಕೆಲಸ ಮಾಡ್ತಾಯಿದ್ದೆ. ಆವಾಗ ಬೈಕು ಇಲ್ಲ, ಸೈಕಲ್ ಇಲ್ಲ, ಹತ್ರ ಹಾಸ್ಪಿಟಲ್ ನೋಡೋದು. ಇಲ್ಲಿ ಡ್ಯೂಟಿ 8 ಗಂಟೆಗೆ ಮುಗಿದ್ರೆ ಅಲ್ಲಿ 8 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಆಗೋದು. ಒಂದು 10 ನಿಮಿಷ ಈಗ ಆ ಕಡೆ ಆದರೆ ತೊಂದರೆ ಇರ್ತಾ ಇರಲಿಲ್ಲ, ಅಡ್ಜಸ್ಟ್ ಮಾಡ್ಕೊತಾರೆ. ನಾನು ಇಲ್ಲಿದು ಓಡ್ಕೋತ ಹೋಗೋದು, ಅಲ್ಲಿ ಹೋಗಿ ಅಲ್ಲಿದ್ದು ಯೂನಿಫಾರ್ಮ್ ಇಲ್ಲಿದ್ದು ಚೇಂಜ್ ಮಾಡೋದು, ಅಲ್ಲಿದ್ದು ಹಾಕ್ಕೊಂಡು ಅಲ್ಲಿ ಡ್ಯೂಟಿ ಮಾಡೋದು. ನಾನು ಒಂದೊಂದು ಟೈಮಿಗೆ ಹೊಟ್ಟೆಗೆ ಊಟನೂ ಮಾಡಿಲ್ಲ, ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ. ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ನಾನು ಕಂಟಿನ್ಯೂ 56 ಅವರ್ ಡ್ಯೂಟಿ ಮಾಡೀನಿ, ನಾನ್ ಸ್ಟಾಪ್, ಬ್ರೇಕ್ ಇಲ್ಲದೆ. ನಾನು ಅಲ್ಲಿ ಸಮೇತ ಅವಾರ್ಡ್ ಇಸ್ಕೊಂಡಿದ್ದೀನಿ. ಸ್ಟಾಫ್ ಶಾರ್ಟೇಜ್ ಇರೋದಕ್ಕೆ ಕೆಲವ್ರು ಲೀವ್ ಹಾಕ್ಕೊಂಡು ಬಂದೇ ಇಲ್ಲ. ಆವಾಗ ನಾನೇ ಕಂಟಿನ್ಯೂ 56 ಅವರ್ ಡ್ಯೂಟಿ ಮಾಡಿದ್ದೀನಿ, ಡೇ ನೈಟ್. ಓ ಮೈ ಗಾಡ್. ಅಲ್ಲಿ ಬರೀ ಇವಾಗ ನಿಮಾನ್ಸ್ ಹೆಂಗಿರುತ್ತೆ ಅಲ್ಲಿ ಅಬ್ಸರ್ವ್ ಮಾಡಿದ್ದೀರ, ಪೇಷಂಟ್ ಯಾವ ಥರ ಇರುತ್ತೆ. ಕೆಲವ್ರು ಆಳ್ತಾರೆ, ಕೆಲವ್ರು ಕಿರಿಸ್ತಾರೆ, ಕೆಲವ್ರು ನಗ್ತಾರ, ಕೆಲವ್ರು ಹೊಡಿತಾರ, ಕೆಲವರು ಸೈಲೆಂಟ್ ಆಗಿರೋ ತುಂಬ ಜನ ಅಲ್ಲಿ ಬರ್ತಾಯಿದ್ರು. ಬಟ್ ನನ್ನ ಲೈಫಲ್ಲಿ ನಾನು ಎಲ್ಲ ಹಾಸ್ಪಿಟ್ಲ್ ಕೆಲಸ ಮಾಡಿದ್ದೀನಿ. ಬಟ್ ಎಲ್ಲಕ್ಕಿಂತ ಮೇನ್ ಕೆಲಸ ಅಂದ್ರೆ ಸೈಕಾಲಜಿಲಿ ಕೆಲಸ ಮಾಡಬೇಕು, ತುಂಬ ಅಲ್ಲಿ ಕಲಿಬೋದು. ನನ್ನ ಡ್ಯೂಟಿ ಅಲ್ಲಿ ಇದ್ರೆ ನಾನು 8 ಗಂಟೆಗೆ ನಾನು ಅಲ್ಲಿ ಸೈಕಾಟ್ರಿಕಲ್ಲಿ ನನಗೆ ಯಾವಾಗಲೂ ನೈಟೇ ಕೊಡ್ತಾಯಿದ್ರು. ಯಾಕಂದ್ರೆ ನಾನು ಬೇರೆ ಕಡೆ ನಾನು ಡ್ಯೂಟಿ ಮಾಡೋದಕ್ಕೆ ನನಗೆ ಒಂದು ಹಾಸ್ಪಿಟಲ್ ನಾನು ಕಂಪಲ್ಸರಿ ನೈಟ್ ತೊಗೊಂಡಿದ್ದೆ. ನಂದು 8 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಆಯಿತು. ಮುಂದೆ ಇರೋರು ನೆಕ್ಸ್ಟ್ ಸಿಸ್ಟರ್ ಇರ್ತಾರೆ, ಅವ್ರ ಹತ್ರ ನಾನು ನಮ್ದು ಏನಿದೆ ಪ್ರೊಸೀಜರ್ ಮಾಡಿಕೊಂಡು ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ ನಮ್ದು ಏನು ಕೆಲಸ, BP ಚೆಕ್ ಮಾಡಬೇಕು, ಅವರಿಗೆ ಡಾಕ್ಟ್ರ್ ಯಾವುದು ಟ್ಯಾಬ್ಲೆಟ್ ಆರ್ಡರ್ ಹಾಕಿದಾರ ಅದು ಕೊಡಬೇಕು, ಅಷ್ಟೇ ನಮ್ಮ ಕೆಲಸ. ಬಟ್ ನಾನು ಆ ಕೆಲಸ ಮಾಡ್ತಾ ಇರಲಿಲ್ಲ. ಆ ಕೆಲಸನೇ ಮಾಡಿ ನಾನು ಅದರ ಜೊತೆ ನಾನು ಈ ಕೆಲಸ ಮಾಡೋಕ್ಕೆ ಭಾಳ ಆದರೆ ಒಂದು ½ ಅವರ್ 1 ಅವರ್ ಸಾಕು, ಮುಗಿಸ್ಬಿಡ್ಬೋದು ಇಷ್ಟದಲ್ಲಿ. ಬಟ್ ನನ್ನ ಡ್ಯೂಟಿ ಸ್ಟಾರ್ಟ್ ಆಗ ನಡೆದು ನಾನು ನಿದ್ದೆ ಬರೋ ತನಕ ನಾನು ಕೆಲಸ ಮಾಡ್ತಾಯಿದ್ದೆ. ನಾನೇನು ಕೆಲಸ ಮಾಡ್ತಾಯಿದ್ದೆ? ನಾನು ಬರೀ ಹೋಗೋದು ಪೇಷಂಟ್ಗೆ BP ಚೆಕ್ ಮಾಡೋದು, ಟ್ಯಾಬ್ಲೆಟ್ ಕೊಡೋದು ಬರೋದಲ್ಲ. ಇವಾಗ ನನ್ನ ಡ್ಯೂಟಿಯಲ್ಲಿ ಅಡ್ಮಿಷನ್ ಆಗುತ್ತೆ ಪೇಷಂಟ್. ಯಾವಾಗ ನನ್ನ ಡ್ಯೂಟಿ ಇಲ್ಲದ ಟೈಮಿಗೆ ಹೊಸಬ್ರು ಪೇಷಂಟ್ ಅಡ್ಮಿಟ್ ಆಗ್ತಾರೆ. ನಾನು ಪ್ರತಿಯೊಂದು ಪೇಷಂಟ್ ಹೋಗಿ ಇಷ್ಟು ಕೇಳ್ತಾಯಿದ್ದೆ. ಪೇಷಂಟ್ ಹತ್ರ ಹೋಗೋದು, ಚೇರಾಗಿ ಕುತ್ಕೋದು, ಅವನಿಗೆ ಫಸ್ಟ್ ಅವನಿಗೆ ಹೆಸರು ಏನಾಯ್ತು ಅಂತ ಕೇಳೋದು, ಅವನು ಊಟ ಏನು ತಿಂದಿದ್ದಾನ, ನೀನು ಹೆಂಗಿದೆಯಾ ಅಂತ ಫಸ್ಟ್ ಅವನಿಗೆ ಹ್ಯಾಪಿ ಮಾಡೋದು. ಫಸ್ಟೇ ಸೈಕಾಲಜಿ ಇರುತ್ತೆ. ಅವ್ನು ಕೋಪದಲ್ಲಿದ್ದರೆ ಅವನಿಗೆ ತುಂಬ ಮುದ್ದು ಮಾಡೋದು, ಚೆನ್ನಾಗಿ ಮಾತಾಡಿಬಿಟ್ಟು ಅವನ ಜೊತೆ ಫ್ರೆಂಡ್ಶಿಪ್ ಮಾಡೋದು. ಯಾವ ಊರು, ನಿನಗೇನು ಪ್ರಾಬ್ಲಮ್ ಇದೆ, ಇವಾಗ ನಿನ್ಗೆ ಯಾವ ಥರ ಅನ್ನಿಸ್ತಾ ಇದೆ, ಇವಾಗ ಏನಾರು ನಿನಗೆ ನೋವು ಇದೆ, ಏನಾರು ಬೇಜಾರಿದೆ ನಿನಗೆ, ಈ ಥರ ಎಲ್ಲ ಹಿಸ್ಟ್ರಿ ಕೇಳ್ತಾಯಿದ್ದೆ. ಹಿಸ್ಟ್ರಿ ಕೇಳಿ ಆಮ್ಯಾಗ ಅವ್ನು BP ಚೆಕ್ ಮಾಡಿ ಒಂದು ಪೇಷಂಟ್ 1 ಅವರ್ ಮಾಡ್ತಾಯಿದ್ದೆ ನಾನು. ಅಲ್ಲಿ ಇಲ್ಲಿಲ್ಲ ಅಂದರೆ ಒಂದು 30-35 ಪೇಷಂಟ್ ಇರ್ತಾಯಿದ್ರು. ಎಲ್ಲರ ಹತ್ರ ನಾನು ಹಿಂಗೆ ಮಾತಾಡಿ ನಾನು ನೈಟ್ ಡ್ಯೂಟಿ ಮುಗಿಸ್ತಾ ಇದ್ದೆ. ಯಾಕೆ ಅಂದ್ರೆ ಒಂದು 10 ಪೇಷಂಟ್ 10 ಥರದ್ದು ಇರ್ತಾವೆ. 10 ಮಾತು ನಾವು ಕಲಿಬೋದಾ? ಎಲ್ಲರದ್ದು ಬೇರೆ ಬೇರೆ ಹಿಸ್ಟ್ರಿ. ಯಂಗ್ ಹುಡುಗರು 20, 23,
25 ಈ ವಯಸ್ಸು ಹುಡುಗರು ಸೈಕಾಲಜಿ ಪ್ರಾಬ್ಲಮ್ಮು, ಏಜ್ ಆದವರು, ಹುಡುಗಿಯರು, ವಯಸ್ಸಾದವರು, ಮೀಡಿಯಮ್ ರೀತಿಯಾಗಿ ಮೆಂಟಲ್ ಥರ ಒಂದೊಂದು ಟೈಮಿಗೆ ನೋಡಿದ್ರೆ ಬೇಜಾರು ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಎಲ್ಲ ಪ್ರಾಬ್ಲಮ್ ಬರಬೇಕು. ಸೈಕಾಲಜಿ ಪ್ರಾಬ್ಲಮ್ ಬಂದರೆ ತುಂಬ ಕಷ್ಟ, ತುಂಬ ಹೆವಿ ಹಾರ್ಡ್, ತುಂಬ ಹೈಯರ್ ಟ್ರೀಟ್ಮೆಂಟ್ ಅದು ಮೆಡಿಸನ್ ತಿಂದಿಲ್ಲ ಅಂದ್ರೆ ನೋಡಿ ಬಾಡಿ ಸೇಕ್ ಆಗಿಬಿಡುತ್ತೆ. ಲೈಫ್ ಲಾಂಗ್ ಮೆಡಿಸನ್ ತೊಗೋಬೇಕಾಗುತ್ತಾ. ಇವಾಗ ಎಷ್ಟೋ ಜನ ಒಳ್ಳೆ ಹುಡುಗರು, ಒಳ್ಳೆ ಎಜುಕೇಟೆಡು ನೋಡಿದ್ರೆ ಬೇಜಾರು ಅನ್ನಿಸ್ತಾ ಇತ್ತು. ಪಾಪ ಈ ಥರ ಆಗಿಬಿಟ್ರಲ್ಲ, ಅವ್ರಿಗಿಂತ ನಾನೇ ಜಾಸ್ತಿ ಟೆನ್ಷನ್ ತೊಗೊತಾ ಇದ್ದೆ. ಕೆಲವ್ರದ್ದು ಪರಿಸ್ಥಿತಿ ಇರಲಿಲ್ಲ, ಅಲ್ಲಿ ಪೇಷಂಟ್ ಜೊತೆ ಅವ್ರ ಫೀಸ್ ಕಟ್ಟೋಕ್ಕೆ ದುಡ್ಡು ಇರಲಿಲ್ಲ, ಅವ್ರ ಜೊತೆ ಇದ್ದರೆ ಪೇಷಂಟ್ಗೆ ಊಟ, ಅವ್ರಿಗೆ ಊಟ, ಟೀ ಕಾಫಿ ಎಷ್ಟೋ ದುಡ್ಡು ಹೋಗುತ್ತೆ ಅಲ್ಲಿ. ಆ ಥರ ಪ್ರಾಬ್ಲಮ್ಸ್ ಎಷ್ಟೋ ಜನಕ್ಕೆ ಬರ್ತಾಯಿತ್ತು. ಬಟ್ ನನ್ನ ಲೈಫಲ್ಲಿ ನನ್ನ ಕೈಲಿ ಎಷ್ಟೋ ಒಳ್ಳೆಯದಾಗುತ್ತೆ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೆ. ನನಗೆ ಸಮೇತ ಅವಾಗ ಊಟ ಖಾನಾವಳಿ ಅಂತ ಗೊತ್ತಲ್ಲ ನಿಮಗೆ, ಔಟ್ಸೈಡ್ ಊಟ ಅಲ್ಲಿ ಹಾಸ್ಪಿಟಲ್ಲಿ ಒಬ್ಬರು ಎತ್ಕೊಂಡು ಬರ್ತಾರೆ, ಯಾರಿಗೆ ಬೇಕು ಕೊಟ್ಟು ಅಲ್ಲಿಂದ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಾವು ತಿಂಗಳ ಪೇ ಮಾಡ್ತಾಯಿದ್ದೆವು. ಆವಾಗ ನಾನು ಎಷ್ಟೋ ಬಡವ್ರ ಪೇಷಂಟ್ಗೆ ಊಟ ಕೊಟ್ರೆ ರಿಲೇಟಿವ್ ಇರ್ತಾರಲ್ಲ ಅವ್ರಿಗೆ ಊಟ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಊಟ ಜಾಲಿಯಾಗಿ ತಿನ್ಕೊಂಡ್ರೆ ದುಡ್ಡು ಖಾಲಿ ಆದ್ರೆ ನಾವು ಮೆಡಿಸನ್ಗೆ ಏನು ಮಾಡೋದಂತ. ಆವಾಗ ನಾನು ಯೋಚನೆ ಮಾಡ್ತಾಯಿದ್ದೆ, ಕೆಲವರಿಗೆ ಊಟನೇ ಬೇಗ ಬರ್ತಾ ಇರಲಿಲ್ಲ, ಪೇಷಂಟ್ಗೆ ಊಟ ಬೇಗ ಕೆಲವ್ರಿಗೆ ಬಂದರೆ ಕೆಲವ್ರಿಗೆ ದುಡ್ಡು ಇಲ್ಲ ಅಂದ್ಬಿಟ್ಟು ಊಟ ಸಿಗ್ತಾ ಇರಲಿಲ್ಲ. ಆವಾಗ ನಂದು ಊಟ ಬಂದ್ರೆ ನನಗೆ ಯಾವ ಪೇಷಂಟ್ಗೆ ಊಟ ಇಲ್ಲ ಫಸ್ಟ್ ಅವನಿಗೆ ತಿನ್ನಿಸ್ತಾ ಇದ್ದೆ. ಯಾಕೆಂದ್ರೆ ಅವ್ನು ಮೆಡಿಸನ್ ತಿನ್ನಬೇಕು. ನಾನು ಇವತ್ತು ಉಪವಾಸ ಮನ್ಗೊಂಡ್ರೆ ನನಗೇನೂ ಆಗೋಲ್ಲ. ಬಟ್ ಆ ಪೇಷಂಟ್ಗೆ ಊಟ ಇಲ್ಲದೆ ಮೆಡಿಸನ್ ಕೊಡೋಕ್ಕಾಗಲ್ಲ. ಮೆಡಿಸನ್ ಕೊಡಬೇಕಂದ್ರೆ ಊಟ ಕೊಡಬೇಕಾಗುತ್ತೆ. ಊಟ ಕೊಡೋಕ್ಕೆ ಅವ್ರ ಹತ್ರ ದುಡ್ಡು ಇಲ್ಲ, ದುಡ್ಡು ಇದೆ ಊಟ ತರಕ್ಕೆ ಹೋಗಿದ್ದಾನೆ 2 ಅವರ್ ಬಂದೇ ಇಲ್ಲ. ಏನು ಮಾಡೋದು? ಪೇಷಂಟ್ಗೆ ಊಟ ಕೊಡೋದು, ನನಗೆ ಮಿಕ್ಕಿದ್ರೆ ನಾನು ತಿನ್ನೋದು, ಇಲ್ಲಾಂದ್ರೆ ನಾನು ಬಿಸ್ಕಿಟ್ ಅದು ಇದು ತರಿಸಿ ತಿಂದು ನಾನು ಇದು ಮಾಡ್ತಾಯಿದ್ದೆ. ಅದರಿಂದ ನನಗೆ ಆವಾಗೊಂದು ದೊಡ್ಡ ಆಕ್ಸಿಡೆಂಟ್ ಆಯಿತು. ಏನು ಆಕ್ಸಿಡೆಂಟ್? ಹೇಗೆ? 2 ವೀಲರ್ ಆಕ್ಸಿಡೆಂಟ್ ಆಯಿತು. ನಾನು ಅಲ್ಲಿನೂ ಒಂದು ಈ ಡ್ಯೂಟಿ ಜೊತೆ ಇನ್ನೊಂದು ಕೆಲಸ ಮಾಡ್ತಾಯಿದ್ದೆ, ನೆಟ್ವರ್ಕಿಂಗ್ದೆ. ಆವಾಗ ನನಗೆ ಹೊಸ್ದಾಗಿ ಫಸ್ಟ್ ಇನ್ಕಮ್ 1 ಲಕ್ಷ ಚೆಕ್ ಬಂದಿತ್ತು ನನಗೆ. ಎಷ್ಟು ದಿನದ ಕೆಲಸದ್ದು? 3 ಮಂತ್ಸ್ದು. ಆವಾಗ ನಮ್ಮ ಸೀನಿಯರ್ ಹೇಳಿದ್ರು, ನೀನು ಫಸ್ಟು ದುಡ್ಡು ಕಷ್ಟಪಟ್ಟದ್ದು ಬಂದಿದೆ, ಆದರೆ ನೀನು ಏನು ಮಾಡ್ಕೊತೀಯ? ಆವಾಗ ಅಷ್ಟು ನಾಲೆಜ್ ಇರಲ್ಲ ಏನು ಮಾಡ್ಕೊತೀಯ ಅಂತ. ಇನ್ನು ನೀವು ಹುಡುಗಾಗೆ ಇದ್ರಿ. ಏನು ಮಾಡ್ಕೊತೆ ಅಂದ್ರೆ ಆವಾಗ ನಾನು ಹೇಳಿದೆ, ಏನು ಮಾಡ್ಬೇಕು ಸರ್ ಗೊತ್ತಿಲ್ಲ ನನಗೆ, 2 ವೀಲರ್ ತಗೋ, ನೀನು 2 ವೀಲರ್ ಬೇಕು, ಎಲ್ಲ ಕಡೆ ಓಡಾಡಬೇಕಂದ್ರೆ 2 ವೀಲರ್ ಬೇಕಂತ. ಆವಾಗೇ ನನ್ನ ಲೈಫಲ್ಲಿ ಫಸ್ಟ್ ಬೈಕ್ ತೊಗೊಂಡಿದ್ದು. ಬೈಕ್ ತೊಗೊಂಡು 2 ಮಂತ್ಸ್ ಆಯಿತು. ನಮ್ಮಮ್ಮ ಬೈತಾಯಿದ್ದು, ಬೈಕ್ ತೊಗೊಂಡು ಸುತ್ತಿ ಮಕ್ಕ ಎಲ್ಲ ಕಪ್ಪಗಾಗ್ಬಿಡ್ತೈತೆ ಅಂತ. ನಾನು ತುಂಬ ಕಲರ್ ಆಗಿದ್ದೆ ಹಾಸ್ಪಿಟಲ್ ಡ್ಯೂಟಿ ಮಾಡೋ, ಇವಾಗಿಲ್ಲ, ಆವಾಗ ತುಂಬ ಕಲರ್ ಆಗಿದ್ದೆ. ಆವಾಗ ನಮ್ಮಮ್ಮ ಬೈತಾರೆ ಅಂದ್ಬಿಟ್ಟು ನಾನು ಬುಧವಾರ ಹೆಲ್ಮೆಟ್ ತೊಗೊಂಡಿದ್ದು. 2 ಮಂತ್ಸ್ ಆಗೋಣ ಬುಧವಾರ ಹೆಲ್ಮೆಟ್ ತೊಗೊಂಡಿದ್ದು. ಗುರುವಾರ ನಾನು ನೈಟ್ ಡ್ಯೂಟಿ ಮಾಡಿಬಿಟ್ಟು ಫೀಲ್ಡಿಗೆ ಹೋದೆ ಕೆಲಸಕ್ಕೆ. ನಮ್ಮ ಸೀನಿಯರ್ ಹೇಳಿದ್ರು, ನಾನು ಇವತ್ತು ನಿನ್ನ ಜೊತೆ ಬರ್ತೀನಿ ಫೀಲ್ಡ್ಗೆ. ಸರಿ ಆಯಿತು ಬನ್ನಿ ಸರ್ ಹೇಳಿದ್ರು ನನಗೆ, ಈ ಹೊಸ ಗಾಡಿ ಹುಷಾರಾಗಿ ಕರ್ಕೊಂಡು ಹೋಗಪ್ಪ ಸೀನಿಯರ್ಗೆ ಅಂತ ಹೇಳಿದ್ರು. ನಾನು ಸರ್ಗೆ ಒಂದೇ ಮಾತು ಹೇಳ್ದೆ, ಸರ್ ಸೀನಿಯರ್ಗೆ ಮುಟ್ಸೋ ಕೆಲಸ ನಂದು ಸರ್, ಕೂತ್ಕೊಂಡ್ಬಿಡಿ ಅಂತ ಹೇಳ್ದೆ. ಅಷ್ಟು ಹೇಳಿ ಸ್ಟಾರ್ಟ್ ಮಾಡಿದ್ದು ಅಷ್ಟೇ. 10-50 ಕಿಲೋಮೀಟರ್ಸ್ ಹೋಗೋಣ. ಒಂದು ದೊಡ್ಡದು ಕ್ರಾಸ್ ಇದೆ ಅಲ್ಲಿ. ಆ ಕ್ರಾಸ್ಗೆ ನನಗೂ ಓಮ್ನಿಗೆ ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ಆಗ ನನ್ನ ಸೀನಿಯರ್ ಹೆಂಗಿದ್ದ ಗೊತ್ತಾ, ಕಡ್ಡಿ ಥರ ಇದ್ದ, ಫುಟ್ಬಾಲ್ ಥರ ಎಲ್ಲಿ ಹೋಗಿ ಬಿದ್ದ ಗೊತ್ತಿಲ್ಲ ತೋಟದಲ್ಲಿ. ಆಮೇಲೆ ನಾನು ನನ್ನ ಗಾಡಿ ಹೋಗೋಳಗೆ ನಮ್ಮ ಊರದವ್ನು ನನಗೊಬ್ಬನು ಪಾಸ್ ಮಾಡಿ ಹೋಗಿದ್ರು. ಆವಾಗ ನಾನು ಹೆಡ್ಫೋನ್ ಕಿವಿಯಲ್ಲಿ ಹೆಲ್ಮೆಟ್ ಹಾಕಿದ್ದ, ಅಷ್ಟೇ ನನಗೆ ಗೊತ್ತು. ಬಟ್ 15 ಕಿಲೋಮೀಟ್ರ್ ನಾನು ಹೆಂಗೆ ಹೋದ ಗೊತ್ತಿಲ್ಲ. ನಂದು ಆಕ್ಸಿಡೆಂಟ್ ಆಗಿ ಬಿದ್ದ. ನನ್ನ ಆಕ್ಸಿಡೆಂಟ್ ಆಗೋಣ ಜೋರಾಗಿ ಸೌಂಡ್ ಬಂತು. ನನ್ನ ಪಾಸ್ ಹೋಗಿದ್ದು ನೋಡ್ದೆ, ಆಕ್ಸಿಡೆಂಟ್ ಆಗೈತೆ, ತಿರುಗಿ ಬಂದ. ಆವಾಗ ಐಡೆಂಟಿ ಕಾರ್ಡ್ ಇತ್ತು ನೋಡಿ ನನಗೆ ಒಯ್ದು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ನಾನು ಕೋಮಾದಲ್ಲಿ ಹೋಗಿದ್ದೆ. ಎಷ್ಟು ದಿನ? 3-4 ದಿವಸ ಕೋಮಾದಲ್ಲಿದ್ದೆ. ಪ್ರಜ್ಞೆನೇ ಇಲ್ಲ. ಎಲ್ಲೆಲ್ಲಿ ಡ್ಯಾಮೇಜ್ ಆಗಿತ್ತು? ಹೆಡ್ಗೆ ಆಗಿರುತ್ತಾ? ಹೆಡ್ಗೆ ಹೆಲ್ಮೆಟ್, ಬುಧವಾರಕ್ಕೆ ಹೆಲ್ಮೆಟ್ ತೊಗೊಂಡಿದ್ದೀನಿ, ಗುರುವಾರ ಆಕ್ಸಿಡೆಂಟ್ ಆಗೈತಿ. ಟೈಮ್ ನೋಡಿ ಬುಧವಾರ ಹೆಲ್ಮೆಟ್ ತೊಗೊಂಡಿನಿ, ಗುರುವಾರ ಆಕ್ಸಿಡೆಂಟ್ ಆಗೈತಿ. ಹೆಡ್ ಸೇಫು, ಹೆಲ್ಮೆಟ್ ಇದ್ದು ಭೀ ನಾನು ಅನ್ಕಾನ್ಸಿಯಸ್ ಇದ್ದೀನಿ. 4 ದಿನ ಕೋಮಾದಲ್ಲಿದ್ದೆ ನಾನು. ಬೇರೆ ಕಡೆ 2 ಕೈ ಡ್ಯಾಮೇಜ್ ಹಿಂಗೆ ಹೊಡೆದಿದ್ದಲ್ಲ, ಇವಾಗಲೂ ರಾಡ್ ಇದೆ, ಇಲ್ಲಿ ಇತ್ತು, ಇಲ್ಲಿ ತೆಗ್ದಿದ್ದು, ಇದು ಜಾಸ್ತಿ ಫುಲ್ಲ ಪೀಸ್ ಆಗಿತ್ತು ಅದರದಿಂದ. ಇವತ್ತು
ನಂದು ಲಾಸ್ಟ್ ಡೇ ಇತ್ತು, ನನ್ನ ಕಾನ್ಸಿಯಸ್ ಆಗಲ್ಲ ಅಂದ್ಬಿಟ್ಟು ಮಷಿನ್ ಮ್ಯಾಗ ಹಾಕಬೇಕಾಗಿತ್ತು, ವೆಂಟಿಲೇಟರ್ ಮ್ಯಾಗ ಹಾಕಬೇಕಾಗಿತ್ತು. ಅಲ್ಲಿ 99% ಅಷ್ಟೇ ಪೇಷಂಟ್ ಇರುತ್ತೆ, ಹೋಗೋದಿರುತ್ತೆ. 1% ಮಾತ್ರ ಪೇಷಂಟ್ ಇದ್ರೆ ಮಷೀನಲ್ಲಿ ಹಾಕ್ಬಿಡ್ತಾರೆ. ಆ ಮಷೀನು ನಾವು ಹೋದ್ರೆ ಭೀ ನಮ್ಮ ಪ್ರಾಣ ಇದೆ ಅಂತಲೇ ಹೇಳುತ್ತದು. ಇದು ಉಸಿರು ಆಡ್ತಾನೆ ಇರುತ್ತೆ, ಯಾಕಂದ್ರೆ ಅದು ಸಿಸ್ಟಮ್ ಹಂಗಿರುತ್ತೆ. ಒಂದು ವಾರ ಪೇಷಂಟ್ ಡೆತ್ ಆಗಿಟ್ರೆ ಭೀ ಅದು ಇದೆ ಅಂತಲೇ ಗೊತ್ತಾಗುತ್ತೆ. ಬಟ್ ಅದೇ ಮಷೀನು ವೆಂಟಿಲೇಟರ್ ಅಂತ ಇರುತ್ತೆ ಹಾಸ್ಪಿಟಲ್. ಅದು ಏನಿರುತ್ತೆ ಅಂದ್ರೆ ನಿಮ್ಮ ಬಾಡಿಲಿ 1% ಪ್ರಾಣ ಇದ್ರೆ ನಿಮ್ಗೆ ಉಸಿರು ತಗೋಕೆ ನಿಮ್ಮ ಹಾರ್ಟ್ ಫುಲ್ ನಿಂತ್ಕೊಂಡು ಬಿಡುತ್ತೆ. 1% ಹಾರ್ಟ್ ವರ್ಕ್ ಮಾಡುತ್ತೆ. ಆ ಹಾರ್ಟ್ಗೆ ಆ ಮಷಿನ್ ಸಪೋರ್ಟ್ ಮಾಡುತ್ತೆ ಆಕ್ಸಿಜನ್ ಕೊಟ್ಟು. ಅದಕ್ಕೆ ವೆಂಟಿಲೇಟರ್ ಒಂದು ದಿನಕ್ಕೆ ಇಲ್ಲಿಲ್ಲ 50-60 ಸಾವಿರ ಇರುತ್ತೆ ಐಸಿಯುದಲ್ಲಿ. ಅದಕ್ಕೆ ಮಿನಿಮಮ್ 30 ಸಾವಿರ ಇದ್ದೇ ಇರುತ್ತೆ. ಆ ಮಷಿನ್ ಮ್ಯಾಗ ಹೋದ್ರೆ ನಮ್ಮ ಪೇಷಂಟ್ ಬರುತ್ತಂತ ನೋ ಗ್ಯಾರಂಟಿ. ಹೋಗೋದಿರುತ್ತೆ ಪೇಷಂಟ್ ಅಲ್ಲಿ ಕಡಿಮೆ ಇರುತ್ತೆ. ಎಷ್ಟೋ ಜನ ಅದರಲ್ಲಿ ಮ್ಯಾಗ ಒಂದು ವಾರ ಇಟ್ಟಿಟ್ಟು ದುಡ್ಡು ತೆಗಿತಾರೆ ಹಾಸ್ಪಿಟಲ್ಲಿ. ಇವಾಗ ಒಂದು 10 ನಿಮಿಷಲ್ಲಿ ಒಯ್ದು ಮಷಿನ್ ಮ್ಯಾಗ ಹಾಕಬೇಕು, ನನಗೆ ಪ್ರಾಣ ಬಂದುಬಿಡ್ತು. ನನಗೆ ಕಾನ್ಸಿಯಸ್ ಆಗಿಬಿಟ್ಟೆ ನಾನು. ಆಮೇಲೆ ನನ್ನ ಕಾನ್ಸಿಯಸ್ ಆಗೋಣ ಡಾಕ್ಟ್ರ್ ಹೇಳಿದ್ರು ನಿಮ್ಮ ಲಕ್ಕು ಅಂತ. ಅವಾಗ ನಮ್ಮ ರಿಲೇಷನ್ ಫುಲ್ಲ ಹಾಸ್ಪಿಟಲ್ಲೇ. ಆಮೇಲೆ ಅದು ಏನು ಕೈದು ಆಪ್ರೇಷನ್ ಆಯಿತು, ಊರಲ್ಲಿ 2 ತಿಂಗಳು 3 ತಿಂಗಳು ರೆಸ್ಟ್ ತೊಗೊಂಡ. ಬಟ್ ನನಗೆ ಭಯ ಆಗ್ತಾಯಿದ್ದು. ಫಸ್ಟ್ ಕೈ ಡ್ಯಾಮೇಜ್ ಆಯಿತು, ನಾನು ನಾಳೆ ಹಾಸ್ಪಿಟಲ್ ಕೆಲಸ ಮಾಡೋಕ್ಕಾಗುತ್ತಿಲ್ಲ ಅಂದ್ಬಿಟ್ಟು ನಾನು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. BP ಚೆಕ್ ಮಾಡೋಕ್ಕೆ ಬರುತ್ತಾ, ಇಂಜೆಕ್ಷನ್ ಏನು ಅದು ತೊಂದರೆ ಇಲ್ಲ, ಹಿಂಗೆ ಚೆಕ್ ಮಾಡಿ ಮತ್ತೆ ನಾನು ಹಾಸ್ಪಿಟಲ್ ಕೆಲಸಕ್ಕೆ ಹೋದ. ಬಟ್ ಯಾವ ಹಾಸ್ಪಿಟಲ್ ಕೆಲಸಕ್ಕೆ ಫಸ್ಟ್ ಇದು ಅಲ್ಲಿ ತೊಗೊಂಡಿಲ್ಲ, ಕೈ ಡ್ಯಾಮೇಜ್ ಆಗೈತೆ ಅಂತ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.